ವಿನಯ್ಗೆ ಬೇಡವಾಗೋದ್ರ ಗೆಳೆಯ ರಜತ್. ಅಂದು ಮಚ್ಚು ಹಿಡಿದು ರೀಲ್ಸ್, ಇಂದು ನಿನ್ ಸಹವಾಸ ಬೇಡ. ನನಗೆ ಜವಾಬ್ದಾರಿ ಇದೆ, ರೀಲ್ಸ್ ಮಾಡಲ್ಲ. ನಾನು ಡಿ ಗ್ಯಾಂಗ್ ಅಲ್ಲ, ಕಿಚನೇ ನನ್ನ ಗಾಡ್ ಫಾದರ್. ಕುಚಿಕು ಕುಚಿಕು ಅಂತ ಒಂದೇ ರೀತಿಯ ಬಟ್ಟೆ ಹಾಕೊಂಡು ಕೈಯಲ್ಲಿ ಮಚ್ಚು ಹಿಡ್ಕೊಂಡು ಇಬ್ರು ರೀಲ್ಸ್ ಮಾಡಿದ್ದೇನು, ಅದನ್ನ ಪೋಸ್ಟ್ ಮಾಡಿದ್ದೇನು ಅಲ್ವಾ? ನೋಡಿದವರಂತೂ ಅಬ್ಬಾ ಏನ್ ಲುಕ್ಕು ಬಾಸ್, ನಾವು ನಿಮ್ಮ ಅಭಿಮಾನಿ ಅಂದಿತ್ತು. ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಇಬ್ರು ಪೊಲೀಸರ ಅತಿಥಿಯಾದ್ರು. ಹೌದು, ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದ್ಯಾಗೋ ಜಾಮೀನು ಮಂಜೂರಾಗಿ ಪರಪ್ಪನ ಅಗ್ರಹಾರದಿಂದ ಹೊರಬಂದಿದ್ದಾರೆ. ಜೈಲಿನಿಂದ ಹೊರಬಂದ ಮೇಲೆ ವಿನಯ್ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ವಿನಯ್ ಗೌಡ ಮಾತಿಗೆ ಎಲ್ಲರೂ ಶಾಕ್ ಆಗಿದ್ದಾರೆ. ಮೊದಲನೇದಾಗಿ ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ ದಯವಿಟ್ಟು ಕ್ಷಮಿಸ್ಬಿಡಿ. ನನಗೇನು ಬೇಜಾರಾಗಿಲ್ಲ. ನೀವು ಮಾಡಿರೋದು ನಿಮ್ಮ ಕೆಲಸ. ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ಅವರ ತನಿಖೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸೆಲೆಬ್ರಿಟಿ ಅಥವಾ ಕಾಮನ್ ಮ್ಯಾನ್ ಅನ್ನೋ ಡಿಫ್ರೆನ್ಸ್ ತೋರಿಸ್ದಿರಾ ಏನೇನಿದೆಯೋ ಅದ್ರ ಪ್ರಕಾರವಾಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ನಮ್ಮ ಟ್ರೀಟ್ಮೆಂಟ್ ಕೂಡ ಹಾಗೇ ಇತ್ತು. ಒಬ್ಬ ಕಾಮನ್ ಮ್ಯಾನ್ಗೆ ಹೇಗೆ ಟ್ರೀಟ್ ಮಾಡಬೇಕೋ ಹಾಗೇ ಟ್ರೀಟ್ ಮಾಡಿದ್ದಾರೆ. ಎಸ್, ಕೆಲವೇ ಸೆಕೆಂಡ್ಗಳ ರೀಲ್ ವಿನಯ್ ಗೌಡ ಮತ್ತು ರಜತ್ಗೆ ಸಖತ್ ಟ್ವಿಸ್ಟ್ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿದ ವಿನಯ್, ತಪ್ಪಾಗಿದೆ, ಇನ್ನೊಬ್ಬರನ್ನ ದೂಷಿಸೋದು ಸರಿಯಲ್ಲ. ನಾನು ಕೂಡ ಆ ರೀಲ್ನ ಭಾಗವಾಗಿದ್ದೆ. ನಮ್ಮ ಶೋನಲ್ಲಿ ನಂಗೆ ಪುಷ್ಪ ಕ್ಯಾರೆಕ್ಟರ್ ಕೊಟ್ಟಿದ್ರು. ಪ್ರತಿ ವಾರವೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಂಟೆಂಟ್ ಮೇಲೆ ಅದರದ್ದೇ ಆದ ಕಾಸ್ಟ್ಯೂಮ್ ನಲ್ಲಿ ನಾವು ರೀಲ್ ಮಾಡ್ತಾ ಇದ್ವಿ. ಅದೇ ರೀತಿ ನಾನು ನನ್ನ ರೀಲ್ ಮಾಡಿ ಹಾಕಿದ್ದೆ. ರಜತ್ ಅವರ ರೀಲ್ ಮಾಡ್ತಾ ಇದ್ರು. ನಾನು ಊಟ ಮುಗಿಸ್ಕೊಂಡು ಹೋಗುವಾಗ ರಜತ್ ನನ್ನನ್ನ ಕರೆದ್ರು, ರೀಲ್ ಮಾಡೋಣ ಬಾ ಅಂದ್ರು. ನನ್ನ ಜೀವನದಲ್ಲಿ ನಾನು ಮಾಡಿರುವ ಅತಿ ಸಣ್ಣ ತಪ್ಪು ಇದೆ ಎಂದಿದ್ದಾರೆ. ನನ್ನ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಯೋಚನೆ ಮಾಡಿ ಇಡ್ತೀನಿ. ಆದ್ರೆ ಆತುರದಲ್ಲಿ ಸೆಟ್ ಪ್ರಾಪರ್ಟಿ ಬಳಸಿ ರೀಲ್ ಮಾಡಿದ್ದು ತಪ್ಪಾಯ್ತು. ನಾನಿಲ್ಲಿ ಯಾರನ್ನ ದೂಷಿಸ್ತಾ ಇಲ್ಲ, ಅದು ನನ್ನ ತಪ್ಪು. ನಾನು ಯೋಚನೆ ಮಾಡಬೇಕಿತ್ತು. ನನ್ನ ಜೀವನದಲ್ಲಿ ಪೊಲೀಸ್ ಸ್ಟೇಷನ್ ಅನ್ನೇ ನೋಡದೆ ಇದ್ದವನು ಡೈರೆಕ್ಟ್ ಜೈಲಿಗೆ ಹೋಗುವ ಹಾಗಾಯ್ತು. ಇನ್ಮೇಲೆ ರೀಲ್ಸ್ ಮಾಡ್ತೀನಿ, ಆದ್ರೆ ರಜತ್ ನಿನ್ನ ಜೊತೆ ಯಾವುದೇ ರೀಲ್ಸ್ ಮಾಡುವುದಿಲ್ಲ, ನನ್ನನ್ನ ಬಿಟ್ಟು ಬಿಡಿ ಎಂದು ವಿನಯ್ ಗೌಡ ಕಾಮಿಡಿಯಾಗಿ ಹೇಳಿದ್ದಾರೆ. ನಟ ವಿನಯ್ ಹಲವು ಸಿನಿಮಾಗಳಲ್ಲಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾದಲ್ಲಿ ವಿನಯ್ ವಿಲನ್ ಆಗಿ ಅಬ್ಬರಿಸಲಿದ್ದಾರೆ. ಅಲ್ಲದೆ ಕಿಚ್ಚ ಸುದೀಪ್ ನಟನೆಯ ವಿಲ್ಲರಂಗ ಭಾಷಾ ಸಿನಿಮಾದಲ್ಲೂ ವಿನಯ್ ನಟಿಸಲಿದ್ದಾರೆ. ವಿನಯ್ ಹಾಸ್ಯವಾಗಿ ಆಡಿದ ಅದೊಂದು ಮಾತು ನಿಜಕ್ಕೂ ರಜತ್ ಫ್ಯಾನ್ ಶಾಕ್ ಆಗಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚೆ ನ್ಯೂಸ್.